ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಮಥುರಾ ಮಸೂದಿ ಸರ್ವೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಅಲಹಾಬಾದ್ ಕೋರ್ಟ್ ಆದೇಶಕ್ಕೆ ಸುಪ್ರೀಂ ತಡೆಯೊಡ್ಡಿದೆ. ಹಿಂದೆ ಸರ್ವೆಗೆ ಅಲಹಾಬಾದ್ ಹೈಕೋರ್ಟ್ ಸರ್ವೆಯನ್ನ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿತ್ತು. ಈದ್ಗಾ ಮಸೀದಿಯಲ್ಲಿ ಸದ್ಯಕ್ಕೆ ಸರ್ವೆ ನಡೆಸದಂತೆ ತಡೆ ಹಿಡಿಯಲಾಗಿದೆ. ಮಥುರಾ ಮಸೀದಿ ಸರ್ವೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ಹೊರಡಿಸಿತ್ತು, ಸರ್ವೆಗೆ ಆದೇಶವನ್ನ ಕೊಟ್ಟಿತ್ತು. ಈ ಹಿಂದೆ ಸರ್ವೆಗೆ ಆದೇಶ ಕೊಟ್ಟಿದ್ದಂತಹ ಅಲಹಾಬಾದ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಈಗ ತಡೆಯೊಡ್ಡಿದೆ. ಈದ್ಗಾ ಮಸೀದಿಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸರ್ವೆಯನ್ನ ನಡೆಸಬಾರದು ಅಂತ ಹೇಳಿ ತಡೆಯೊಡ್ಡಿದೆ. ಯಾವಾಗ ಮಥುರಾದಲ್ಲಿ ಸರ್ವೆ ಮಾಡೋದಕ್ಕೆ ಆದೇಶ ಬಂತು, ಎಲ್ಲಿಲ್ಲದ ಹರ್ಷೋದ್ಗಾರ, ಇದರ ಜೊತೆಗೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ತೆರೆಮರೆಯಲ್ಲಿ ಸಾಗ್ತಾ ಇತ್ತು. ಆದರೆ ಈಗ ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್, ಮಥುರಾ ಮಸೀದಿ ಸರ್ವೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಅನ್ನೋದು. ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಈದ್ಗಾ ಮಸೀದಿಯಲ್ಲಿ ಸರ್ವೆಯನ್ನ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿತ್ತು. ಆದರೆ ಈ ಆದೇಶವನ್ನ ಸದ್ಯಕ್ಕೆ ತಡೆ ಹಿಡಿತದೆ ಸುಪ್ರೀಂ ಕೋರ್ಟ್. ಈದ್ಗಾ ಮಸೀದಿಯಲ್ಲಿ ಯಾವುದೇ ರೀತಿಯಾದಂತಹ ಸರ್ವೆಯನ್ನ ಸದ್ಯಕ್ಕೆ ಮಾಡಬಾರ್ದು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಏನು ಆದೇಶ ಹೊರಡಿಸಬಹುದು ಅನ್ನುವಂತಹ ಕುತೂಹಲ ಮತ್ತೊಮ್ಮೆ ಎಡೆ ಮಾಡಿಕೊಡ್ತಾ ಇದೆ. ಮಥುರಾ ಮಸೀದಿ ಸರ್ವೆಗೆ ಯಾವಾಗ ಅಲ್ಲಿ ಅವಕಾಶವನ್ನ ಕೊಟ್ಟಿತ್ತು ಕೋರ್ಟ್, ಈಗ ಮಥುರಾದ ಆ ಉತ್ಖನನ ಆದಂತ ಜಾಗ ಏನಿದೆಯಲ್ಲ ಅಲ್ಲಿ ಯಾವುದೇ ಸರ್ವೆ ಮಾಡಬಾರ್ದು ಅನ್ನೋದು ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅಲಹಾಬಾದ್ ಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ಮಥುರಾದಲ್ಲಿ ಶ್ರೀಕೃಷ್ಣ ಮತ್ತೆ ಶಿವನ ಕೆಲವೊಂದಿಷ್ಟು ಕುರುಹುಗಳಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಅದಾದ ನಂತರ ಹಿಂದೂ ಅರ್ಜಿದಾರರು ಅಲ್ಲಿ ಮಸೀದಿ ಜಾಗದಲ್ಲಿ ಅಲ್ಲಿ ಮಂದಿರ ಇತ್ತು ಅನ್ನೋದ್ರ ಬಗ್ಗೆ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿತ್ತು. ಅದಾದ ನಂತರ ಅಲ್ಲಿ ಸರ್ವೆಯನ್ನ ಮಾಡೋದಕ್ಕೆ ಉತ್ಖನನ ಆಗಿರೋದ್ರಿಂದ ಲಿಂಗದ ಕೆಲವು ಮೂರ್ತಿಗಳು ಕೂಡ ಅಲ್ಲಿ ಸಿಕ್ಕಿತ್ತು. ಅದಾದ ನಂತರ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಕೆಲ ಕಂಬಗಳು ಕೂಡ ಉತ್ಖನನ ಆಗಿರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಈಗ ಅಗೈನ್ ಅಲಹಾಬಾದ್ನ ಕೋರ್ಟ್ನ ಆದೇಶ ಏನಿದೆ, ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ತಡೆಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಮಥುರಾದಲ್ಲಿ ಶ್ರೀಕೃಷ್ಣ ಅಥವಾ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದು ಏನ್ ನೀವು ಹೇಳ್ತಾ ಇದ್ದೀರಿ, ಆ ದೇವಸ್ಥಾನ ಅಲ್ಲಿ ಸರ್ವೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋದು ತಡೆಯನ್ನ ಬಹಳ ಕ್ಲಿಯರ್ ಆಗಿ ಕೊಟ್ಟಿದೆ. ಸ್ಟೇ ಬಂದಿದೆ. ಆ ಮೂಲಕ ಹಿಂದೂ ಹೋರಾಟಗಾರರ ಒಂದಿಷ್ಟು ಅರ್ಜಿಗೆ ಇಲ್ಲಿ ತಡೆಯನ್ನ ಕೊಡುವ ಮೂಲಕ ಯಾವಾಗ ಒಂದು ಸಮುದಾಯದ ವಿಚಾರಗಳು, ಧಾರ್ಮಿಕವಾಗಿ ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ಅದನ್ನ ಬಹಳ ಸೂಕ್ಷ್ಮವಾಗಿ ನೀವು ವಿಚಾರಣೆ ಮಾಡಬೇಕಾಗತ್ತೆ. ಈ ಸದ್ಯಕ್ಕಂತೂ ಅಲ್ಲಿ ಏನೇ ಉತ್ಖನನ ಆಗಿ ಕೆಲವೊಂದಿಷ್ಟು ವಿಗ್ರಹಗಳು ಪತ್ತೆಯಾಗಿ ದೇವಸ್ಥಾನದ ಕುರುಹುಗಳು ಕೂಡ ಪತ್ತೆ ಆದ್ರೂ ಕೂಡ parties, they have time to just keep their views before the Honorable Court. When will be the next hearing? And the next date of hearing will be on 23rd of January, and let's see what happens in that. one important and last question to you. You are defending Yeah, we are from Bhagwan Shri Krishna Lalla Virajman. Today in this case, we are from the respondents. Thank you so much. ಲಾಯರ್ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಜನವರಿ 23ನೇ ತಾರೀಕು ಮತ್ತೊಮ್ಮೆ ಹಿಯರಿಂಗ್ ಇದೆ, ಅವತ್ತು ಗೊತ್ತಾಗುತ್ತೆ ಅಂತ ಹೇಳಿ. ಈಗಾಗಲೇ ಮಥುರಾದಲ್ಲಿ ಸರ್ವೆಗೆ ತಡೆಯಾಜ್ಞೆ ಕೊಟ್ಟಿದೆ. ಈದ್ಗಾ ಮಸೀದಿಯಲ್ಲಿ ಯಾವುದೇ ರೀತಿಯಾದಂತಹ ಸರ್ವೆಯನ್ನು ಸದ್ಯಕ್ಕೆ ಮಾಡಬಾರ್ದು ಅಂತ ಹೇಳಿ ಹಿಂದೂ ಸಂಘಟನೆಗಳು ಅರ್ಜಿ ಸಲ್ಲಿಸಿದ್ದು ಅದಕ್ಕೆ ಹಿನ್ನಡೆಯಾಗಿದೆ. ಮಥುರಾ ಮಸೀದಿ ಸರ್ವೆಗೆ ಸುಪ್ರೀಂ ಕೋರ್ಟ್ ಇದೀಗ ತಡೆಯೊಡ್ಡಿದೆ. ಸೊ ನೆಕ್ಸ್ಟ್ ಹಿಯರಿಂಗ್ ಬಂದು ಜನವರಿ 23ಕ್ಕೆ. ಸೊ ಜನವರಿ 23ರಂದು ಏನಾಗಬಹುದು ಅನ್ನುವಂತಹ ಕುತೂಹಲ ಇದೀಗ ಎಡೆ ಮಾಡಿಕೊಡ್ತಾ ಇದೆ. ಈದ್ಗಾ ಮಸೀದಿಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸರ್ವೆಯನ್ನು ನಡೆಸಬಾರ್ದು ಅಂತ ಹೇಳಿ ತಡೆಯಾಜ್ಞೆ ಕೊಟ್ಟಿರೋದು. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಮಥುರಾ ಮಸೀದಿ ಸರ್ವೆಗೆ ಸುಪ್ರೀಂ ಕೋರ್ಟ್ ಇದೀಗ ತಡೆಯಾಜ್ಞೆ ಕೊಟ್ಟಿದೆ. ನೆಕ್ಸ್ಟ್ ಹಿಯರಿಂಗ್ ಬಂದು 23ನೇ ತಾರೀಕು. ಸದ್ಯ ಎಲ್ಲರ ಚಿತ್ತ ಇದೀಗ 23ಕ್ಕೆ ನೆಟ್ಟಿದೆ. ಏನು ಡೀಟೇಲ್ಸ್ ಕೊಡ್ತೀರಿ? ಶರತ್, ಪ್ರಮುಖವಾಗಿ ಮಥುರಾದ ಕೃಷ್ಣ ಜನ್ಮಭೂಮಿ ವಿವಾದದ ಸ್ಥಳದ ಸರ್ವೆಗೆ ಅಲಹಾಬಾದ್ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು.
ಮಥುರಾದ ಈ ಒಂದು ಶಾಹಿ ಈದ್ಗಾ ಮಸೀದಿ ಏನಿದೆ ಅಲ್ಲಿ ದೇವಸ್ಥಾನ ಇದೆ ಅನ್ನುವ ವಿವಾದದ ಕುರಿತು ಸಲ್ಲಿಸಲಾಗಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ಅಲಹಾಬಾದ್ ಹೈಕೋರ್ಟ್ ನಡೆಸಿ ಅದರ ಸರ್ವೆಗೆ ಅನುಮತಿಯನ್ನು ಕೊಟ್ಟಿತ್ತು. ಜೊತೆಗೆ ಸರ್ವೆಗೆ ಸಂಬಂಧಪಟ್ಟಂತೆ 3 ಅಧಿಕಾರಿಗಳ ನೇಮಕಕ್ಕೂ ಕೂಡ ಈ ಹಿಂದೆ ಸೂಚನೆ ಕೊಟ್ಟಿತ್ತು. ಸೊ ಶ್ರೀಕೃಷ್ಣ ಜನ್ಮಸ್ಥಳವು ಮಸೀದಿಯ ಕೆಳಗೆ ಇದೆ. ಮಸೀದಿಯು ಹಿಂದೂ ದೇವಾಲಯವಾಗಿದೆ ಅನ್ನೋದನ್ನ ಉಲ್ಲೇಖಿಸುವ ಹಲವಾರು ಚಿಹ್ನೆಗಳು ಅಲ್ಲಿ ಅಸ್ತಿತ್ವದಲ್ಲಿದೆ ಅನ್ನೋದನ್ನ ಆರೋಪಿಸಿ ಸಲ್ಲಿಸಿದ ಅರ್ಜಿಯನ್ನ ವಿಚಾರಣೆ ನಡೆಸಿದ್ದಂತಹ ನ್ಯಾಯಮೂರ್ತಿ ಮಯಾಂಕ್ ಕುಮಾರ್ ಜೈನ್ ಅವರು ಆ ಒಂದು ಆದೇಶವನ್ನ ಹೊರಡಿಸಿದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ಹೈಕೋರ್ಟ್ ನ ಅಲಹಾಬಾದ್ ಹೈಕೋರ್ಟ್ ನ ಆದೇಶಕ್ಕೆ ತಡೆ ಕೊಟ್ಟಿರುವಂತದ್ದು. ನೋಡಿ, ಈ ಹಿಂದೆ ಸಲ್ಲಿಕೆ ಆಗಿದಂತಹ ಅರ್ಜಿಯಲ್ಲಿ ಏನಿತ್ತು ಅನ್ನೋದನ್ನ ಗಮನಿಸೋದಾದ್ರೆ ಹಿಂದೂ ದೇವಾಲಯಗಳ ವಿಶಿಷ್ಟವಾದ ಕಮಲದ ಆಕಾರದ ಸ್ತಂಭವಿದೆ. ಶ್ರೀಕೃಷ್ಣನನ್ನ ರಕ್ಷಣೆ ಮಾಡಿದ ಹಿಂದೂ ದೇವತೆಗಳಲ್ಲಿ ಒಂದಾದ ಶೇಷನಾಗನ ಚಿತ್ರ ಇದೆ ಅನ್ನುವ ವಾದವನ್ನ ಕೂಡ ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಿದ್ರು. ಸೊ ಕೃಷ್ಣ ಹುಟ್ಟಿದ ರಾತ್ರಿಯ ಘಟನೆಗಳು ಒಂದಷ್ಟು ಚಿಹ್ನೆಗಳು ಕುರುಹುಗಳು ಕೂಡ ಇಲ್ಲಿದೆ. ಅಂದ್ರೆ ಎಲ್ಲಾ ಚಿಹ್ನೆಗಳು ಕೂಡ ಹಿಂದೂ ದೇವಾಲಯವು ಅಸ್ತಿತ್ವದಲ್ಲಿದೆ ಅನ್ನೋದನ್ನ ಸಾಬೀತುಪಡಿಸುತ್ತೆ ಅನ್ನೋದನ್ನ ವಾದವನ್ನ ಮಂಡಿಸಿದ್ರು. ಯಾಕೆಂತಂದ್ರೆ ಮಸೀದಿಯ ಕಂಬದ ಬುಡದಲ್ಲಿ ಹಿಂದೂ ಧಾರ್ಮಿಕ ಚಿಹ್ನೆಗಳು ಮತ್ತು ಕೆತ್ತನೆಗಳು ಕೂಡ ಅಲ್ಲಿ ಆ ಭಾಗದಲ್ಲಿ ನಾವು ಗಮನಿಸಿದಾಗ ಅದು ಗೋಚರಿಸುತ್ತೆ ಅನ್ನೋದನ್ನ ಅರ್ಜಿದಾರರು ವಾದವನ್ನ ಮಂಡಿಸಿದ್ರು. ಸೊ ಜೊತೆಗೆ ಅದನ್ನ ವಿಡಿಯೋಗ್ರಫಿ ಮಾಡ್ಕೋಬೇಕು, ಫೋಟೋಗ್ರಫಿ ಮಾಡ್ಕೋಬೇಕು ಅನ್ನೋದನ್ನ ನಿರ್ದೇಶನ ಕೂಡ ಕೊಡ್ಲಾಗಿತ್ತು. ಅಂದ್ರೆ ಇಂಥದ್ದೇ ನಿಗದಿತ ಅವಧಿಯೊಳಗೆ ಸಮೀಕ್ಷೆಯನ್ನು ನಡೆಸಿ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನೋದನ್ನ ನಿರ್ದೇಶನಗಳೊಂದಿಗೆ ಆಯೋಗವನ್ನ ನೇಮಕ ಮಾಡಬೇಕು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ಏನು ಆದೇಶವನ್ನ ಕೊಟ್ಟಿತ್ತು, ಆ ಆದೇಶವನ್ನ ಪ್ರಶ್ನಿಸಿ ಮಸೀದಿ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಜನವರಿ 9ನೇ ತಾರೀಕು ಅಂದ್ರೆ ಕಳೆದ ವಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೆದಿತ್ತು. ಇವತ್ತು ಸದ್ಯಕ್ಕೆ ತಾತ್ಕಾಲಿಕವಾಗಿ ತಡೆ ಕೊಟ್ಟಿದೆ. ಆದ್ರೆ ಶ್ರೀಕೃಷ್ಣ ಮಥುರಾದ ಪರ ವಕೀಲರು ಏನಿದ್ದಾರೆ 23ನೇ ತಾರೀಕು ನಮಗೆ ಟೈಮ್ ಇದೆ. 23ನೇ ತಾರೀಕು ನಾವು ಕಾಯ್ಬೇಕು ಅಂತೇಳಿ. ಎಸ್, ಥ್ಯಾಂಕ್ ಯು ನಾಗೇಂದ್ರ ಬಾಬು. ಜನವರಿ 23